ನಮ್ಮ ಮೆಟ್ರೋ ಗ್ರೀನ್ ಲೈನ್ ನಲ್ಲಿ ಮತ್ತೆ ತಾಂತ್ರಿಕ ದೋಷವಾಗಿದೆ. 20 ನಿಮಿಷದಿಂದ ಯಶವಂತಪುರ ನಿಲ್ದಾಣದಲ್ಲಿ ಇದೆ ಮೆಟ್ರೋ ರೈಲು. ಒಂದೇ ತಿಂಗಳಲ್ಲಿ ಎರಡನೇ ಸಲ ಮೆಟ್ರೋದಲ್ಲಿ ತಾಂತ್ರಿಕವಾದಂತಹ ದೋಷ ಉಂಟಾಗಿದೆ. ನಮ್ಮ ಮೆಟ್ರೋ ಗ್ರೀನ್ ಲೈನ್ ನಲ್ಲಿ ಮತ್ತೆ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. 20 ನಿಮಿಷಗಳಿಂದ ಯಶವಂತಪುರ ಮೆಟ್ರೋ ಸ್ಟೇಷನ್ ನಲ್ಲೇ ಇದೆ ನೋಡಿ ಟ್ರೈನ್. ಮೆಟ್ರೋ ಸೇವೆಯಲ್ಲಿ ತಾತ್ಕಾಲಿಕ ವಿಳಂಬವಾಗಿದೆ. ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ. ಸಮಸ್ಯೆಯನ್ನ ತುರ್ತಾಗಿ ಪರಿಹರಿಸಲು ಮುಂದಾಗಿದ್ದಾರೆ ಬಿಎಂಆರ್ಸಿಎಲ್. ಮಾಧವಾರ ಟು ಚಲಘಟ್ಟದವರೆಗೂ ಕೂಡ ಸಂಚರಿಸುವಂತಹ ಗ್ರೀನ್ ಲೈನ್ನಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ. ಅದರಲ್ಲೂ ಕೂಡ ಮಾರ್ನಿಂಗ್ ಟೈಮ್ ಹಿಂಗಾಗ್ಬಿಟ್ರಂತೂ ಬಾಯಿಗೆ ಬಂದಂಗೆ ಬೈಕೊಳ್ತಾ ಇರ್ತಾರೆ. ಯಾಕಂದ್ರೆ ಟ್ರಾಫಿಕ್ ಸಮಸ್ಯೆ ಅಂತ ಹೇಳಿನೇ ಮೆಟ್ರೋಗೆ ಜಾಸ್ತಿ ಹತ್ತೋದು. ಮಾರ್ನಿಂಗ್ ಟೈಮ್ ಅಂತೂ ಈಗ ಮಾಧವಾರ ಚಲಘಟ್ಟ ಅಂತಂದ್ರೆ ಸೊ ಆ ಕಡೆಯಿಂದ ಈ ಕಡೆ ಬರಬೇಕು ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ಟೂ ವೀಲರ್ಸ್ ಅಲ್ಲೋ ಕಾರಲ್ಲಿ ಬರಬೇಕು ಅಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಮಾಧವಾರ ಸೈಡಿಂದ ಈ ಕಡೆಗೆ ಬರಬೇಕು ಅಂತಂದ್ರೆ ಅದಕ್ಕೆ ಮೆಟ್ರೋನ ಡಿಪೆಂಡ್ ಆಗಿರ್ತಾರೆ ಬಹಳಷ್ಟು ಮಂದಿ. ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು ಅಥವಾ ಕೆಲ್ಸಕ್ಕೆ ಹೋಗೋರು. ಅದರಲ್ಲೂ ಮಾರ್ನಿಂಗ್ ಟೈಮ್, ಈವ್ನಿಂಗ್ ಟೈಮ್ ಅದು ಪೀಕ್ ಪೀರಿಯಡ್. ಇಂಥ ಟೈಮ್ನಲ್ಲಿ ಹಿಂಗೆ ಆಗ್ಬಿಡ್ತು ಅಂತಂದ್ರೆ ಬಾಯಿಗೆ ಬಂದಾಗ ಬೈಕೊಳ್ತಾರೆ. ಸೊ ಅದಕ್ಕೆ ಮೇಂಟೆನೆನ್ಸ್ ಯಾವಾಗಲೂ ಕರೆಕ್ಟ್ ಆಗಿರಬೇಕು. ಕರೆಕ್ಟ್ ಆಗಿದೆಯಾ? ಈಗ ಫ್ರೀ ಆಗಿದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಈಗ ಬೇರೆ ಟ್ರೈನ್ ಹೋಗ್ತಾ ಇರುತ್ತಲ್ವಾ, ಫ್ರೀ ಆಗಿರುತ್ತಲ್ಲ ಆ ಟ್ರೈನು. ಸೊ ಅವಾಗ ತಾಂತ್ರಿಕ ದೋಷ ಏನಾದರೂ ಇದೆಯಾ ಇಲ್ವಾ ಅಂತ ಹೇಳಿ ಅದನ್ನು ಸರಿಪಡಿಸ್ಕೊಳ್ಬೇಕು. ಅದನ್ನು ಹೊರತುಪಡಿಸಿಯಾಗಿ ಆ ಸಮಸ್ಯೆ ಬಂದಾಗ ಸರಿಪಡಿಸೋದಲ್ಲ. ಸಮಸ್ಯೆ ಬರಲಿಕ್ಕೂ ಮುನ್ನ ತಾಂತ್ರಿಕವಾಗಿ ಏನಾದರೂ ದೋಷಗಳು ಕಂಡು ಬರ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಸರ್ವಿಸ್ ಯಾವ ರೀತಿ ಆಗಿದೆ ಎಲ್ಲದರ ಬಗ್ಗೆಯೂ ಕೂಡ ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಅದಕ್ಕೆ ಅಂತಲೇ ಬಹಳಷ್ಟು ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡ್ಕೊಂಡಿರ್ತಾರೆ. ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಬೇಕು. ಪ್ರತಿನಿತ್ಯವೂ ಕೂಡ ಚೆಕ್ ಮಾಡ್ತಾನೆ ಇರಬೇಕು. ಪ್ರತಿ ಗಂಟೆಗೂ ಒಂದೊಂದ್ಸಲ ಬಂದು ಹೋದಾಗ್ಲೂ ಕೂಡ ಟ್ರೈನ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡಿನೇ ಬಿಡಬೇಕು. ಸೊ ಬಹಳಷ್ಟು ಬಾರಿ ಇದೇ ರೀತಿಯಾಗಿ ಮೆಟ್ರೋ ಸೇವೆಯಲ್ಲಿ ತಾತ್ಕಾಲಿಕವಾಗಿ ವಿಳಂಬ ಆಗಿರೋದ್ರಿಂದಾಗಿ ಇದು ಮೊದಲನೇ ಬಾರಿ ಅಲ್ಲ, ಬಹಳಷ್ಟು ಬಾರಿ ಈ ರೀತಿಯಾಗಿ ಆಗ್ತಾನೇ ಇದೆ. ಸೊ ಮಾಧವಾರ ಟು ಚಲಘಟ್ಟದವರೆಗೂ ಕೂಡ ಸಂಚರಿಸುವಂತಹ ಗ್ರೀನ್ ಲೈನ್ನಲ್ಲಿ ಈ ರೀತಿಯಾಗಿ ತಾಂತ್ರಿಕ ದೋಷ ಉಂಟಾಗಿದೆ. ನಮ್ಮ ಮೆಟ್ರೋ ಗ್ರೀನ್ ಲೈನ್ನಲ್ಲಿ ಮತ್ತೆ ಇದು ಫಸ್ಟ್ ಟೈಮ್ ಅಲ್ಲ, ಮತ್ತೆ ಆಗ್ತಾ ಇದೆ. ಒಂದೇ ತಿಂಗಳಲ್ಲಿ ಎರಡನೇ ಸಲ ಮೆಟ್ರೋದಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ. ಸೊ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಎಸ್ ಶಶಿಧರ್, ಈಗ ಮೆಟ್ರೋದಲ್ಲಿ ಸರ್ವಿಸ್ ಕರೆಕ್ಟ್ ಆಗಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಆಗ್ತಾ ಇದೆ. ಯಾಕೆಂದ್ರೆ ಪದೇ ಈ ರೀತಿಯಾಗಿ ತಾಂತ್ರಿಕ ದೋಷ ಆಗ್ತಾ ಇದ್ರೆ ಪ್ರಯಾಣಿಕರು ಕೂಡ ಸರ್ವೇ ಸಾಮಾನ್ಯ ಆಕ್ರೋಶವನ್ನ ಹೊರ ಹಾಕ್ತಾರೆ. ಏನಿದೆ ಮಾಹಿತಿ? ಎಸ್ ಶಶಿಧರ್, ಈಗ ನಮ್ಮ ಮೆಟ್ರೋ ಸೇವೆಯಲ್ಲಿ ಯಾಕೆ ಈ ರೀತಿಯಾಗಿ ಪದೇ ಆಗಿ ಆಗ್ತಾ ಇದೆ? ಯಾಕೆ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿಯೂ ಕೂಡ ಅವರು ಮುಂಜಾಗ್ರತಾ ಕ್ರಮಗಳನ್ನು ವಹಿಸೋದಿಲ್ವಾ? ಏನಾಯ್ತು? ಎಷ್ಟು ಗಂಟೆಯಿಂದ ಕೂಡ ಅಥವಾ ಎಷ್ಟು ನಿಮಿಷಗಳಿಂದ ಹಾಗೆ ಟ್ರೈನ್ ನಿಂತ್ಕೊಂಡಿದೆ? ಏನಿದೆ ಮಾಹಿತಿ? ಕುಸುಮಾ, ಇವತ್ತು ಬೆಳಗ್ಗೆ 8:45 ಸಂದರ್ಭದಲ್ಲಿ ಆ ಮೆಟ್ರೋ ಇದ್ದಕ್ಕಿದ್ದಂತೆ ಯಶವಂತಪುರ ಮೆಟ್ರೋ ನಿಲ್ದಾಣದಲ್ಲಿ ತಾಂತ್ರಿಕ ದೋಷವನ್ನಾಗಿ ಸ್ಥಗಿತಗೊಂಡಿದೆ. ಇದು ಎಲ್ಲಿ ಮಾಧವಾರದಿಂದ ಚಲಘಟ್ಟ ಕನಕಪುರ ರಸ್ತೆಗೆ ಹೋಗುವಂತ ದೊಡ್ಡ ಮಾರ್ಗ. ಇದು ಸುಮಾರು 34 ಕಿಲೋಮೀಟರ್ ವಿಸ್ತೀರ್ಣ ಇರುವಂತ ಆ ದೊಡ್ಡ ಮೆಟ್ರೋ ಮಾರ್ಗ ಅಂತ ಕೂಡ ಹೇಳ್ಬೋದು. ಇಲ್ಲಿ ಪ್ರತಿನಿತ್ಯ ಬೆಂಗಳೂರಿನಲ್ಲಿ ಸುಮಾರು 15ರಿಂದ 20 ಲಕ್ಷ ಜನ ಮೆಟ್ರೋಗೆ ಒಂದು ಕಡೆ ಒಂದು ಅಳವಡಿಕೆಯನ್ನು ಮಾಡಿಕೊಂಡ್ರೆ ಸಾಕಷ್ಟು ಜನ ಪ್ರಯಾಣವನ್ನು ಕೂಡ ಮಾಡ್ತಾರೆ. ಆದ್ರೆ ಇದೇ ತಿಂಗಳಲ್ಲಿ 9ನೇ ತಾರೀಕು ಕೂಡ ಇದೇ ರೀತಿಯಲ್ಲಿ ಕೂಡ ಇದೇ ಮಾರ್ಗದಲ್ಲಿ ಸ್ಥಗಿತ ಆಗಿ ವಿಜಯನಗರ ಆದ್ಮೇಲೆ ಹಂಪಿ ನಗರದಲ್ಲಿ ಸುಮಾರು 1 ಗಂಟೆಗಳ ಕಾಲ ತಾಂತ್ರಿಕ ದೋಷವಾಗಿ ಅಲ್ಲೇ ಕೂಡ ನಿಂತಿತ್ತು. ಇದಾದ ನಂತರ ಒಂದು ವಾರಕ್ಕೆ ಮತ್ತೊಮ್ಮೆ ತಾಂತ್ರಿಕ ದೋಷವನ್ನು ಕೂಡ ಕಂಡುಕೊಂಡಿದೆ. ಯಶವಂತಪುರದಿಂದ ಅದೇ ರೀತಿಯಲ್ಲಿ ಕೂಡ ಏನು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಹತ್ರ ಏನ್ ಮೆಟ್ರೋ ನಿಲ್ದಾಣ ಇದೆ ಆ ಒಂದು ಲೈನ್ ನಲ್ಲಿ ಒಂದಷ್ಟು ತಾಂತ್ರಿಕ ದೋಷವನ್ನ ಕಂಡುಕೊಂಡಿದ್ದರಿಂದ ಇಲ್ಲೇ ಯಶವಂತಪುರದಲ್ಲೇ ಮೆಟ್ರೋವನ್ನ ಸ್ಥಗಿತ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಕಂಡು ಬರ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಎಂಆರ್ಸಿಎಲ್ ಕೂಡ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಪ್ರಯಾಣಿಕರ ಹತ್ರ ಕ್ಷಮೆ ಕೂಡ ಕೇಳಿದ್ದಾರೆ. ಒಂದು ಕಡೆ ಪ್ರಯಾಣಿಕರು ಕೂಡ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಬದಲಿ ಮಾರ್ಗವನ್ನು ಹುಡುಕೊಳ್ಳೋದಕ್ಕೆ ಯಶವಂತಪುರ ಮೆಟ್ರೋ ನಿಲ್ದಾಣದಲ್ಲಿ ಕೆಲವೊಂದಷ್ಟು ಜನ ಇಳಿದುಕೊಂಡು ವಾಪಸ್ ಹೋಗುವಂತ ಪರಿಸ್ಥಿತಿ ಈಗ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಮೆಟ್ರೋದಲ್ಲಿ ಬರುವಂತ ಕೆಲವೊಂದಷ್ಟು ಪ್ರಯಾಣಿಕರನ್ನ ಮತ್ತೆ ಏನಾಗಿದೆ ಅಂತ ಕೂಡ ಕೇಳೋಣ ಒಂದಷ್ಟು ಜನ. ಸರ್, ಏನಾಗಿತ್ತು ಅನ್ಸಲ್ ಮೆಟ್ರೋದಲ್ಲಿ? ಸ್ಟ್ಯಾಂಡ್ ಮೆಟ್ರೋ ಹತ್ರ ಬಂದು ಸ್ಟಾಪ್ ಆಗಿದೆ ಅಂತ ಗಾಡಿ ಜಾಮ್ ಆಗಿದೆ ಅಂತ. ಅದರಾಗಿ ಒಂದು 15 ನಿಮಿಷದಿಂದ ಮೆಟ್ರೋ ಇಲ್ಲ. ಇಲ್ಲಿ 15-20 ನಿಮಿಷ ಆಯಿತು ಮೆಟ್ರೋಗಳು ಇಲ್ಲ. ಹಂಗಾಗಿ ಪ್ಯಾಸೆಂಜರ್ ತುಂಬಾ ತೊಂದರೆ ಇದೆ. ರೋಡ್ ಜಾಮ್ ಇದೆ. ಪ್ರಾಬ್ಲಮ್ ಏನಾಗಿದೆ ನಮಗೆ ಗೊತ್ತಿಲ್ಲ. ಪ್ಯಾಸೆಂಜರ್ ನಮ್ಮ ಹತ್ರ ಹೇಳಿದ್ರು, ನಾವು ಆಟೋ ಡ್ರೈವರು, ನಮ್ಗೆ ಪ್ಯಾಸೆಂಜರ್ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರು ನಮ್ಮ ಜೊತೆ ಇಷ್ಟು ಹೇಳಿದ್ರು ಅಷ್ಟೇ. ಅಷ್ಟು ಗೊತ್ತಿದೆ. ಇದು ಎಷ್ಟೇ ಸಲ? ಇದು ಎರಡನೇ ಬಾರಿ ಈ ತರ? ಎರಡನೇ ಬಾರಿ ಸರ್, ಎರಡನೇ ಬಾರಿ ಗೊತ್ತಾದಂಗೆ ಎರಡನೇ ಬಾರಿ.
ಕುಸುಮ ಯಾವಾಗ ಮೆಟ್ರೋ ಸ್ಥಗಿತ ಆಯಿತು ಆಗ ಕ್ಷಣಕ್ಕೆ ಏನು ಮಾಧವರದಿಂದ ಮತ್ತೊಂದು ಟ್ರೈನ್ ಬರಬೇಕಾಯ್ತು, ಅದನ್ನ ಅಲ್ಲೇ ನಿಲ್ಲಿಸಿದ್ದಾರೆ. ಮತ್ತೆ ಅದೇ ರೀತಿಯಲ್ಲಿ ಕೂಡ ಮೆಜೆಸ್ಟಿಕ್ ನಿಂದ ಕನಕಪುರ ರಸ್ತೆಗೆ ಹೋಗುವಂತದ್ದು, ಅದೇ ರೀತಿಯಲ್ಲಿ ಕೂಡ ಈ ಕಡೆ ಮಾಧವರಕ್ಕೆ ಬರುವಂತ ಎಲ್ಲಾ ಮೆಟ್ರೋಗಳು ಕೂಡ ಏಕಕಾಲದಲ್ಲಿ ಸ್ಥಗಿತ ಆಗಿರೋದ್ರಿಂದ ಪ್ರತಿ 10 ನಿಮಿಷಕ್ಕೆ ಒಂದು ಮೆಟ್ರೋ ಸಂಚಾರವನ್ನು ಮಾಡಬೇಕಾಯ್ತು. ಈ ಕಡೆಯಿಂದ ಹೋಗಬೇಕಾಯ್ತು, ಅದೇ ರೀತಿಯಲ್ಲಿ ಕೂಡ ಆಪೋಸಿಟ್ ಸೈಡ್ ಅಲ್ಲಿ ಕೂಡ ಪ್ರತಿ 10 ನಿಮಿಷಕ್ಕೆ ಮತ್ತೊಂದು ಟ್ರೈನ್ ಬರಬೇಕಾಯ್ತು. ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಸ್ಥಗಿತ ಆಗಿದ್ದು ಮೆಟ್ರೋ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.